ಅಧಿವೇಶನದಿಂದ ಸ್ಪೀಕರ್ ಯುಟಿ ಖಾದರ್ ಹೊರ ನಡೆದಂತಹ ವಿಚಾರ ಮೂವರು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಚಿವರುಗಳು ಸಮರ್ಪಕ ಉತ್ತರ ಕೊಡೋವರೆಗೂ ಸದನ ನಡೆಸಲ್ಲ ಅಂತ ಹೇಳಿ ಸ್ಪೀಕರ್ ಎದ್ದೋಗಿದ್ರು. ಆ ವಿಚಾರದಲ್ಲಿ ಮೂವರು ಹಿರಿಯ ಅಧಿಕಾರಿಗಳ ತಲೆದಂಡ ಆಗಿದೆ. ಸಂಧಾನ ಸಭೆ ಬಳಿಕ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ. ಹೆಚ್ಚು ಉತ್ತರ ಬಾಕಿ ಉಳಿಸಿಕೊಂಡಿರೋ ಇಲಾಖೆಯ ಅಧಿಕಾರಿಗಳ ತಲೆದಂಡ ಆಗಿದೆ. ಅಧಿವೇಶನದಿಂದ ಸ್ಪೀಕರ್ ಯುಟಿ ಖಾದರ್ ಬೇಸರ ಮಾಡ್ಕೊಂಡು ಹೊರಗಡೆ ಹೊರಟೋಗ್ತಾರೆ. ಹಾಗಾಗಿ ಆ ಇಲಾಖೆ ಎಲ್ಲೆಲ್ಲಿ ಜಾಸ್ತಿ ಉತ್ತರಗಳನ್ನ ಬಾಕಿ ಉಳಿಸ್ಕೊಂಡಿದ್ವಲ್ಲ ಆ ಇಲಾಖೆಯ ಅಧಿಕಾರಿಗಳನ್ನ, ಅದರಲ್ಲಿ 3 ಇಲಾಖೆಯ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಹೆಚ್ಚು ಉತ್ತರ ಬಾಕಿ ಉಳಿಸ್ಕೊಂಡಿರೋ ಇಲಾಖೆ ಅಧಿಕಾರಿಗಳ ತಲೆದಂಡ ಆಗಿದೆ. ಸರಿಯಾಗಿ ಉತ್ತರ ನೀಡಿದ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡೋದು ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ಯಾವ ಇಲಾಖೆಯ ವಸತಿ, ಲೋಕೋಪಯೋಗಿ, ಪಶುಸಂಗೋಪನೆ, ಸಾರಿಗೆ, ಐಟಿ-ಬಿಟಿ, ಡಿಪಿಆರ್, ಕಂದಾಯ ಇಲಾಖೆಗಳ ಅಧಿಕಾರಿಗಳಿಗೆ ನೋಟಿಸ್ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಐ ಥಿಂಕ್ ಮೋಸ್ಟ್ಲಿ ಎಲ್ಲ ಇಲಾಖೆಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರುಗಳ ಇಲಾಖೆನೇ. ಕೊಡ್ತಂದು ಹೇಳುವ ತನಕ ಯಾಕೆ ಆಗಿದೆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ಎಜೆಂಟ್ ಮಾಡ್ತೇನೆ. ಯಾಕೆ ಆಗಿದೆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ಎಜೆಂಟ್ ಮಾಡ್ತೇನೆ. ಯಾಕೆ ಆಗಿದೆ ಕೊಡ್ತಂದು ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸದನದಲ್ಲಿ ಶಾಸಕರುಗಳ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ಸಚಿವರ ಕರ್ತವ್ಯ ಆಗಿರುತ್ತೆ. ಆದರೆ ಇಲ್ಲಿ ಉತ್ತರನೇ ಇಲ್ಲ ಅಂತ ಹೇಳಿ ವಿಪಕ್ಷಗಳ ಟೀಕೆ ಬೆನ್ನಲ್ಲೇ ಸ್ವತಃ ಸ್ಪೀಕರ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಂಡ್ ಇನ್ನೊಂದು, ಯಾವ ಇಲಾಖೆ ಅತಿ ಹೆಚ್ಚು ಉತ್ತರಗಳನ್ನ ಬಾಕಿ ಉಳಿಸ್ಕೊಂಡಿದೆ ಅಂತ ನಾವು ನೋಡೋದಾದ್ರೆ ಮುಖ್ಯಮಂತ್ರಿಗಳ ಬಣದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ಜೊತೆ ಗುರುತಿಸ್ಕೊಂಡಂತಹ ಬಹುತೇಕ ಸಚಿವರ ಇಲಾಖೆಗಳಲ್ಲೇ ಇವತ್ತು ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಅನ್ನೋ ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ರಾಘವೇಂದ್ರ? ಸಿಂಧೂರ, ಏನಂದ್ರೆ ಇವತ್ತು ನಿಜವಾಗ್ಲೂ ಸ್ಪೀಕರ್ ಅವರು ಆಡಳಿತ ಪಕ್ಷ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಚಾಟಿಯನ್ನ ಬೀಸಿರ್ತಕ್ಕಂಥದ್ದು. ಸ್ಪೀಕರ್ ಅವರು ಪಾರದರ್ಶಕವಾಗಿ ಆಡಳಿತವನ್ನು ನಡೆಸಬೇಕನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ಸ್ಪೀಕರ್ ಅವರು ನಿಜವಾಗ್ಲೂ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿ ಆಡಳಿತ ಪಕ್ಷದ ಶಾಸಕರು ಮತ್ತೆ ಕೆಲವೊಂದಿಷ್ಟು ಸಚಿವರು, ಅಂದ್ರೆ ಅದು ಪ್ರಮುಖವಾಗಿ ಸಚಿವರ ಮೇಲೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಯಾಕಂದ್ರೆ ಸದನ ಆರಂಭವಾಗಿ ಗಂಟೆಗಳು ಕಳೆದ್ರು ಸಹ ಯಾವೊಬ್ಬ ಸಚಿವರು ಸಹ ಸದನಕ್ಕೆ ಆಗಮಿಸ್ತಾ ಇಲ್ಲ. ಅದರ ಜೊತೆಗೆ ಸಚಿವರ ಜೊತೆಗೆ ಅಲ್ಲಿನ ಅಧಿಕಾರಿಗಳು ಸಹ ಬರ್ತಾ ಇಲ್ಲ. ಸದನವನ್ನು ನಾವು ಯಾಕೆ ನಡೆಸ್ತೀವಿ? ಜನರ ಕುಂದುಕೊರತೆಗಳನ್ನು ನಿಭಾಯಿಸೋದಕ್ಕೆ. ಜೊತೆಗೆ ಏನು ಶಾಸಕರು ಕೇಳಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಆಯಾ ಡಿಪಾರ್ಟ್ಮೆಂಟ್ನ ಸಚಿವರು ಮತ್ತೆ ಅಧಿಕಾರಿಗಳು ಕೊಡಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳು ಸಹ ಉತ್ತರವನ್ನು ಕೊಡೋದಿಲ್ಲ, ಸಚಿವರು ಸಹ ಸರಿಯಾಗಿ ಸದನಕ್ಕೆ ಬರೋದಿಲ್ಲ. ಈ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕಿ ತಮ್ಮ ವಾಕೌಟ್ ಅನ್ನ ಮಾಡ್ತಾರೆ. ಅಂದ್ರೆ ನಾನು ಸದನವನ್ನು ನಡೆಸೋದಿಲ್ಲ, ಹೀಗಾಗಿ ಯಾರು ಆಡಳಿತ ಪಕ್ಷದ ಸಚಿವರು ಬಂದು ನನ್ನ ಹತ್ರ ಮಾತುಕತೆಯನ್ನು ನಡೆಸಬೇಕು, ಅಲ್ಲಿವರೆಗೂ ಸಹ ನಾನು ಸದನವನ್ನು ನಡೆಸೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸದನದಿಂದ ಹೊರಗಡೆ ಹೋಗ್ತಾರೆ. ಆಗ ಅನಿರ್ದಿಷ್ಟ ಸ್ವಲ್ಪ ಗಂಟೆಗಳ ಕಾಲ ಸದನವನ್ನ ಮುಂದೂಡಲಾಗುತ್ತೆ. ಕೂಡಲೇ ಸಿಎಂ, ಗೃಹ ಸಚಿವರು ಜೊತೆಗೆ ಇನ್ನಿತರ ಕೆಲವೊಂದಿಷ್ಟು ಸಚಿವರು ಸ್ಪೀಕರ್ ಅವರ ಕಚೇರಿಗೆ ಹೋಗಿ ಜೊತೆಗೆ ವಿಪಕ್ಷ ನಾಯಕರನ್ನು ಸಹ ಕರ್ಕೊಂಡು ಹೋಗಿ ಕೆಲವೊಂದಿಷ್ಟು ಮಾತುಕತೆಗಳನ್ನು ನಡೆಸ್ತಾರೆ. ಈ ಮಾತುಕತೆಯ ವೇಳೆ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನ ಸ್ಪೀಕರ್ ಅವರು ಸಿಎಂ ಅವರ ಮುಂದೆ ಪ್ರಸ್ತಾಪವನ್ನ ಮಾಡ್ತಾರೆ. ಯಾಕಂದ್ರೆ 245 ಪ್ರಶ್ನೆಗಳನ್ನು ಇಲ್ಲಿವರೆಗೂ ಸಹ ಕೇಳಲಾಗಿದೆ. ಕೊಟ್ಟಿರ್ತಕ್ಕಂಥದ್ದು ಬರೀ 84 ಪ್ರಶ್ನೆಗಳಿಗೆ ಮಾತ್ರ ಉತ್ತರ. ಹೀಗಾಗಿ ನಾವು ಸದನವನ್ನ ಯಾಕೆ ನಡೆಸಬೇಕು, ಶಾಸಕರು ಸದನಕ್ಕೆ ಯಾಕೆ ಬರಬೇಕು ಅನ್ನೋ ಪ್ರಶ್ನೆಗಳನ್ನು ಸಹ ಸ್ಪೀಕರ್ ಅವರು ಸಿಎಂಗೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಉಳಿಸಿಕೊಂಡಿದ್ದಾರೆ, ಯಾರು ಉತ್ತರವನ್ನು ಕೊಟ್ಟಿಲ್ವೋ ಅಂತಹ ಇಲಾಖೆಯ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡುವಂತೆ ಸಿಎಂ ಅವರು ಆದೇಶವನ್ನು ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ PWD, ಕಂದಾಯ ಇಲಾಖೆ ಜೊತೆಗೆ ಪಶುಸಂಗೋಪನೆ, ಈ 3 ಇಲಾಖೆಯ ಅಧಿಕಾರಿಗಳಿಗೆ ಇದೀಗ ಸಸ್ಪೆಂಡ್ ನ ಶಾಕ್ ಅನ್ನ ಸಿಎಂ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಂತೆ 6ಕ್ಕೂ ಹೆಚ್ಚು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಕೂಡಲೇ ಈಗ CS ಅವರು ಸಹ ಪ್ರಧಾನ ಕಾರ್ಯದರ್ಶಿಗಳ ಸಭೆಯನ್ನ ಕರೆದಿರ್ತಕ್ಕಂಥದ್ದು. 2:30ಕ್ಕೆ CS ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತದೆ. ಇಲ್ಲಿ ಪ್ರಮುಖವಾಗಿ ಈ ಖಾದರ್ ಅವರ ಈ ನಿರ್ಧಾರ ಏನಿದೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲೂ ಸಹ ಪ್ರಶಂಸೆಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಒಂದು ಸದನವನ್ನು ನಡೆಸ್ತೀವಿ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ಕೆಲವೊಂದು ವಿಚಾರಕ್ಕೆ ಉತ್ತರ ಸಹ ಸಿಗಬೇಕಾಗುತ್ತೆ. ಆದರೆ ಇಲ್ಲಿವರೆಗೂ ಸಹ ಏನು 245 ಪ್ರಶ್ನೆಗಳನ್ನು ಸಹ ಕೇಳಿದ್ರು ಸಹ ಶಾಸಕರು ಅಲ್ಲಿ ಯಾವುದೇ ರೀತಿಯ ಗಂಭೀರವಾಗಿರ್ತಕ್ಕಂಥ ಉತ್ತರವನ್ನ ಯಾವ ಸಚಿವರು ಸಹ ಕೊಟ್ಟಿಲ್ಲ. ಜೊತೆಗೆ ಕೆಲವೊಂದಿಷ್ಟು ಸಚಿವರು ಉಡಾಪೆಯಾಗಿ ನಡ್ಕೊಳ್ತಾರೆ ಅನ್ನೋದು ಸಹ ಶಾಸಕರ ಒಂದು ಆರೋಪವಾಗಿತ್ತು. ಈ ಆರೋಪಕ್ಕೆ ಇದೀಗ ಬಿಸಿಯನ್ನು ಮುಟ್ಟಿಸತಕ್ಕಂತಹ ಸ್ಪೀಕರ್ ಅವರು ನೀಟಾಗಿ ಚಾಟಿಯನ್ನ ಬೀಸಿದ್ದಾರೆ. ಈ ಕೂಡಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಸಸ್ಪೆಂಡ್ ನ ಒಂದು ಬಹುಮಾನದ ಗಿಫ್ಟ್ ಅನ್ನು ಸಹ ಕೊಟ್ಟಿದೆ. ಸಚಿವರು ಸ್ವಲ್ಪ ಮಟ್ಟಿಗೆ ಬಚಾವಾದರೂ ಸಹ ಅಧಿಕಾರಿಗಳಿಗೆ ಸಸ್ಪೆಂಡ್ ನ ಒಂದು ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸ್ಪೀಕರ್ ಅವರ ತೆಗೆದುಕೊಂಡಂತಹ ನಿರ್ಧಾರ ಇದೀಗ ಸಾರ್ವಜನಿಕ ವಲಯದಲ್ಲೂ ಸಹ ಸಾಕಷ್ಟು ಪ್ರಶಂಸೆಗೆ ಕಾರಣವಾಗಿದೆ. ಸಿಂಧೂರ. ಆಲ್ ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.